ಡೈಲಿ ಒಂದು ಸಿಲಿಂಡ್ರು ಅಂತಂದ್ರೂ ತಿಂಗಳಿಗೆ ಇಲ್ಲಾಂದ್ರೂ ಒಂದು 20 ರಿಂದ 25 ಸಾವಿರ ರೂಪಾಯಿ ಸೇವ್ ಆಗ್ತಿದೆ ದೇಸಿ ಸೌದೆ ಒಲೆ ಬಂದಮೇಲೆ. ಹೋಟೆಲ್ಗೆ, ಡಾಬಾಗಳಿಗೆ, ಆಶ್ರಮಗಳಿಗೆ, ಗೋಬಿ ಮಂಜೂರಿ, ಫ್ರೈಡ್ ರೈಸ್ ಮಾಡ್ತಕ್ಕಂಥವ್ರಿಗೆ, ಹೋಟೆಲ್ ಮಾಡ್ತಕ್ಕಂಥವ್ರಿಗೆ, ಆಶ್ರಮ ನಡೆಸ್ತಕ್ಕಂಥವ್ರಿಗೆ, ಸ್ಟೇ ಹೋಮ್ಗಳಿಗೆ, ನೂರಾರು ಜನಕ್ಕೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಕಡಿಮೆ ಖರ್ಚಿನಲ್ಲಿ ಬಂದಿದೆ ದೇಸಿ ಹೊಗೆ ರಹಿತ ಸೌದೆ ಒಲೆಗಳು. ಸರ್, ನಮ್ಮ ಹೆಸರು ಗುರುರಾಜ್ ಅಂದ್ಬಿಟ್ಟು. ಅನುಭವ ಏನಂತಂದರೆ ಇದರಲ್ಲಿ ಕಡಿಮೆ ಖರ್ಚು. ಮೊದಲು ಯಾಕೆಂದರೆ ಇದು ನಮ್ಮ ಐಟಮ್ ಮಾಡಬೇಕು ಅಂತಂದರೆ ಒಂದು ಸಿಲಿಂಡ್ರ್ ಬೇಕಾಗಿತ್ತು. ಈಗ ಸಿಲಿಂಡ್ರ್ ಅವಶ್ಯಕತೆ ಇಲ್ಲ. ಏನಿಲ್ಲ ಅಂದ್ರೂ ಒಂದು 10 kg ಸೌದೆ ಆದರೆ ಸಾಕು. 10 kg ಸೌದೆ ಇವು ತೊಗೊಂಡ್ರೆ ಹೆಚ್ಚು ಕಡಿಮೆ ನಮ್ಮ ಕೆಲಸ ಎಲ್ಲ ಮುಗಿಯುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಹೊಗೆ ಇರಲ್ಲ, ರಿಸ್ಕ್ ಇರಲ್ಲ, ಆರಾಮಾಗಿ ಬೇಗ ಆಗುತ್ತೆ. ವೆಂಕಟೇಶ್ವರ ಚಾಟ್ ಸೆಂಟರ್ ಅಂದ್ಬಿಟ್ಟು ಇದಿರೋದು ಬಂದು ಮದ್ದೂರಲ್ಲಿ ವೈದ್ಯನಾಥಪುರ ಆರ್ಚ್ ಹತ್ರ ಶಾಪು ಲೊಕೇಟ್ ಆಗುತ್ತೆ. ಮೊದಲು ಸಿಲಿಂಡ್ರ್ ಏನಿಲ್ಲ ಅಂತಂದ್ರೂ ತಿಂಗಳಿಗೆ ಒಂದು 30 ಸಿಲಿಂಡ್ರ್ ಬೇಕಾಗೋದು. ಇವಾಗ ಇಲ್ಲ, ಸಿಲಿಂಡ್ರಲ್ಲೇ ಯೂಸ್ ಮಾಡ್ತಾ ಇಲ್ಲ. ಡೈಲಿ ಸಿಲಿಂಡರ್ ತಗೊಳ್ಳಲ್ಲ. ಸಿಲಿಂಡರ್ ತಗೋತೀವಿ, ಬೇರೆ ವರ್ಕಿಗೆ ತಗೋತೀವಿ, ಇದು ಬೇಯಿಸೋಕ್ಕೆ ಅಂತ ತಗೊಳ್ಳಲ್ಲ. ಈಗ ನಿಮಗೆ ದೇಸಿ ಸ್ಟವ್ ನಿಮ್ಗೆ ತುಂಬ ಉಪಯೋಗ ಆಗಿದೆ. ಈಗ ಬೇರೆ ಗೋಬಿ ಮಂಜೂರಿ ಮಾಡ್ತಕ್ಕಂಥವ್ರು, ಹೋಟೆಲ್ ಮಾಡ್ತಕ್ಕಂಥವ್ರು, ಆಶ್ರಮ ಮಾಡ್ತಕ್ಕಂಥವ್ರು ಮತ್ತು ಸ್ಟೇ ಹೋಮ್ ಮಾಡ್ತಕ್ಕಂಥವ್ರು, ಇವರಿಗೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತಗೊಳ್ಳಿ, ಕಡಿಮೆ ಖರ್ಚಲ್ಲಿ ಬೇಗ ಅಡುಗೆ ಆಗುತ್ತೆ. ಮತ್ತು ಯಾವುದಕ್ಕೂ ಸೌದೆ ಒಲೆ ಊಟ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಯಾಕೆಂದರೆ ನಮ್ಮ ಹಿಂದೆ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ವೋ ಅದೇ ಥರ ರುಚಿ ಇರುತ್ತೆ, ಅದೇ ಥರ ಇರುತ್ತೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಹೊಗೆ ಹೋಗೋ ವಿಚಾರದಲ್ಲಿ ಏನು ಹೇಳ್ತೀರಾ? ಹೊಗೆ ಬರೋಲ್ಲ, ಹೊಗೆನೇ ಬರ್ತಾ ಇಲ್ವಲ್ಲ, ಇಲ್ಲೇ ಕಣ್ಣು ಮುಂದೆನೇ ಗೊತ್ತಾಗ್ತಿದೆಯಲ್ಲ. ಆರಾಮ ಪಕ್ಕದಲ್ಲೇ ನಿಂತಿದ್ದೀವಿ. ಯಾವುದೇ ಥರದ್ದು ಸೌದೆ ನೋಡಿ ಈ ಥರ ಪೀಸ್ ಮಾಡಿಕೊಂಡ್ರೆ ಪೀಸ್ ಏನೋ ವೇಸ್ಟೇಜ್ ಸೌದೆನೇ ಆದರೂ ನಡೀತದೆ. ಈ ಥರ ಸೌದೆಗಳು ಈ ರೀತಿ ಹಾಕಬೇಕು. ಈ ರೀತಿ ಹಾಕ್ಬಿಟ್ಟು ಕಡ್ಡಿ ತಗೊಂಡು ತಳ್ಳೋದು ಅಷ್ಟೇ. ಈ ರೀತಿ ತಳ್ಳೋದು, ಅದೇ ಕಾವು ಬರುತ್ತೆ. ದೇಸಿ ಸೌದೆ ಒಲೆ ತಂದಮೇಲೆ ನನಗೆ ಎಷ್ಟು ಉಪಯೋಗ ಆಗಿದೆ ಅಂತಂದರೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದು ಸಿಲಿಂಡ್ರ್ ಬೇಕಾಗಿತ್ತು ಬೇಯಿಸಲಿಕ್ಕೆ. ಈಗ ಅದು ಅವಶ್ಯಕತೆ ಇಲ್ಲ. ಎಷ್ಟು ಬೇಗ ಆಗುತ್ತೆ ಅಂದರೆ ಮೊದಲು ಒಂದು ಒಬ್ಬೆ ಬೇಯಬೇಕು ಅಂದರೆ ಗೋಬಿ ಮ್ಯಾಕ್ಸಿಮಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಬೇಕಾಗಿತ್ತು. ಈಗೇನಿಲ್ಲ, 1/4 ಗಂಟೆ ಮ್ಯಾಕ್ಸಿಮಮ್, ಅಷ್ಟು ಬೇಗ ಆಗುತ್ತೆ. ಈ ಸೌದೆ ಒಲೆ ಬಂದಮೇಲಂತೂ ಭಾಳ ಉಪಯೋಗ ಆಗಿದೆ ನನಗೆ. ಇದು ಎಲ್ಲರೂ ಬಳಸ್ಬೋದು. ನಾವೇ ಅಂತಲ್ಲ, ಗೋಬಿ ಮಾಡುವಂಥವ್ರು ಅಂತಲ್ಲ, ಈ ಕ್ಯಾಟ್ರಿಂಗ್ ಮಾಡುವಂಥವ್ರು, ಹೋಟೆಲ್ ಮಾಡುವಂಥವ್ರು ಮತ್ತು ಹೋಮ್ ಸ್ಟೇ ಮಾಡುವಂಥವ್ರು, ಯಾವ್ಯಾವುದು ಅಡುಗೆ ಪದಾರ್ಥ ಯಾವ್ಯಾವ್ದು ಮಾಡ್ಬೋದು ಎಲ್ಲರೂ ಬಳಸುವಂಥ ಇದು ಬಳಸ್ಬೋದು. ಅಷ್ಟು ಚೆನ್ನಾಗಿದೆ, ತುಂಬ ಉಪಯೋಗ ಆಗಿದೆ ನನಗಂತೂ. ಬಳಸ್ಬೋದು, ನಾವಂತೂ ಬಳಸ್ತಾ ಇದ್ದೀವಿ, ನಾವಂತೂ ಖುಷಿಯಾಗಿದೆ. ಡೈಲಿ ಒಂದು ಸಿಲಿಂಡ್ರು ಅಂತಂದ್ರೂ ತಿಂಗಳಿಗೆ ಇಲ್ಲಾಂದ್ರೂ ಒಂದು 20 ರಿಂದ 25 ಸಾವಿರ ರೂಪಾಯಿ ಸೇವ್ ಆಗ್ತಿದೆ ದೇಸಿ ಸೌದೆ ಒಲೆ ಬಂದಮೇಲೆ.